ಹೋಗಿದೆ. ನಮ್ಮ ಭಾರತೀಯರ ರಕ್ತ ಹರಿಸಿದವರ ಜೊತೆ ಇವತ್ತು ಆಟ ಆಡುವಂತ ಪರಿಸ್ಥಿತಿ ಯಾಕೆ ಬಂತು? ಇಷ್ಟು ಬೇಗ ನಾವು ಮರೆಯೋದಕ್ಕೆ ಸಾಧ್ಯನಾ? ಪಾಕಿಸ್ತಾನದ ಜೊತೆ ಇವತ್ತು ಕ್ರಿಕೆಟ್ ಹಣಾಹಣಿಯಂತೆ ಉಗ್ರ ಪೋಷಕ ಪಾಕಿಸ್ತಾನದ ಜೊತೆ ಇಂಥ ಆಟ ಬೇಡ ಅಂತ ರಿಪಬ್ಲಿಕ್ ಅತ್ಯಂತ ಸ್ಪಷ್ಟ ನಿಲುವನ್ನ ತಗೊಂಡಿದೆ. ಅಷ್ಟೇ ಅಲ್ಲ, ಜನರಲ್ಲಿ ಕೂಡ ನಮಗೊಂದು ರಾಷ್ಟ್ರೀಯತೆ ಬೇಕಲ್ವಾ, ನಮ್ಮ ರಾಷ್ಟ್ರದ ಕುರಿತಾದ ಅಭಿಮಾನ ಬೇಕಲ್ವಾ? ಪಹಲ್ಗಾಂವ್ನಲ್ಲಿ ಅಷ್ಟು ನೇತ್ತರು ಆರಿಸಿದಂತಹ ಪಾಪಿ ಪಾಕಿಸ್ತಾನ, ಉಗ್ರರನ್ನ ಪೋಷಿಸಿದ ಪಾಕಿಸ್ತಾನದ ಜೊತೆ ಇಂಥ ಒಂದು ಆಟ ಸರಿನಾ? ನಮ್ಮ ಹೆಣ್ಣು ಮಕ್ಕಳ ಸಿಂಧೂರ ಅಳಿಸಿದ್ದ ಉಗ್ರರು ಎಲ್ಲಿಂದ ಬಂದಿದ್ದು? ಅವ್ರಿಗೆ ಯಾರು ಸಪೋರ್ಟು? ಈ ಕ್ರಿಕೆಟ್ನ ಹಣ ಎಲ್ಲಿ ಹೋಗುತ್ತೆ? ನಮ್ಮ ಪ್ರವಾಸಿಗರ ಸ್ವರ್ಗದಲ್ಲಿ ರಕ್ತ ಹರಿಸಿದಂತಹ ಭಯೋತ್ಪಾದಕರು ಬಂದಿರುವ ನೆಲದ ಜನರ ಜೊತೆ ಆಟ ಬೇಕಾ? ಇನ್ನೂ ಕೂಡ ನಮ್ಮ ಹಸಿ ನೋವುಗಳು ಮಾಸಿಲ್ಲ. ಪಹಲ್ಗಾಂವ್ನ ನೋವುಗಳು ಮಾಸಿಗೆಟ್ಟಾಡೋದಕ್ಕೆ ಹೋಗಿದೆ. ನಮ್ಮ ಭಾರತೀಯರ ರಕ್ತ ಹರಿಸಿದವರ ಜೊತೆ ಇವತ್ತು ಆಟ ಆಡುವಂತ ಪರಿಸ್ಥಿತಿ ಯಾಕೆ ಬಂತು? ಇಷ್ಟು ಬೇಗ ನಾವು ಮರೆಯೋದಕ್ಕೆ ಸಾಧ್ಯನಾ? ಪಾಕಿಸ್ತಾನದ ಜೊತೆ ಇವತ್ತು ಕ್ರಿಕೆಟ್ ಹಣಾಹಣಿಯಂತೆ ಉಗ್ರ ಪೋಷಕ ಪಾಕಿಸ್ತಾನದ ಜೊತೆ ಇಂಥ ಆಟ ಬೇಡ ಅಂತ ರಿಪಬ್ಲಿಕ್ ಅತ್ಯಂತ ಸ್ಪಷ್ಟ ನಿಲುವನ್ನ ತಗೊಂಡಿದೆ. ಅಷ್ಟೇ ಅಲ್ಲ, ಜನರಲ್ಲಿ ಕೂಡ ನಮಗೊಂದು ರಾಷ್ಟ್ರೀಯತೆ ಬೇಕಲ್ವಾ, ನಮ್ಮ ರಾಷ್ಟ್ರದ ಕುರಿತಾದ ಅಭಿಮಾನ ಬೇಕಲ್ವಾ? ಪಹಲ್ಗಾಂವ್ನಲ್ಲಿ ಅಷ್ಟು ನೇತ್ತರು ಆರಿಸಿದಂತಹ ಪಾಪಿ ಪಾಕಿಸ್ತಾನ, ಉಗ್ರರನ್ನ ಪೋಷಿಸಿದ ಪಾಕಿಸ್ತಾನದ ಜೊತೆ ಇಂಥ ಒಂದು ಆಟ ಸರಿನಾ? ನಮ್ಮ ಹೆಣ್ಣು ಮಕ್ಕಳ ಸಿಂಧೂರ ಅಳಿಸಿದ್ದ ಉಗ್ರರು ಎಲ್ಲಿಂದ ಬಂದಿದ್ದು? ಅವ್ರಿಗೆ ಯಾರು ಸಪೋರ್ಟು? ಈ ಕ್ರಿಕೆಟ್ನ ಹಣ ಎಲ್ಲಿ ಹೋಗುತ್ತೆ? ನಮ್ಮ ಪ್ರವಾಸಿಗರ ಸ್ವರ್ಗದಲ್ಲಿ ರಕ್ತ ಹರಿಸಿದಂತಹ ಭಯೋತ್ಪಾದಕರು ಬಂದಿರುವ ನೆಲದ ಜನರ ಜೊತೆ ಆಟ ಬೇಕಾ? ಇನ್ನೂ ಕೂಡ ನಮ್ಮ ಹಸಿ ನೋವುಗಳು ಮಾಸಿಲ್ಲ. ಪಹಲ್ಗಾಂವ್ನ ನೋವುಗಳು ಮಾಸಿಗೆಟ್ಟಾಡೋದಕ್ಕೆ ಹೋಗಿದೆ. ನಮ್ಮ ಭಾರತೀಯರ ರಕ್ತ ಹರಿಸಿದವರ ಜೊತೆ ಇವತ್ತು ಆಟ ಆಡುವಂತ ಪರಿಸ್ಥಿತಿ ಯಾಕೆ ಬಂತು? ಇಷ್ಟು ಬೇಗ ನಾವು ಮರೆಯೋದಕ್ಕೆ ಸಾಧ್ಯನಾ? ಪಾಕಿಸ್ತಾನದ ಜೊತೆ ಇವತ್ತು ಕ್ರಿಕೆಟ್ ಹಣಾಹಣಿಯಂತೆ ಉಗ್ರ ಪೋಷಕ ಪಾಕಿಸ್ತಾನದ ಜೊತೆ ಇಂಥ ಆಟ ಬೇಡ ಅಂತ ರಿಪಬ್ಲಿಕ್ ಅತ್ಯಂತ ಸ್ಪಷ್ಟ ನಿಲುವನ್ನ ತಗೊಂಡಿದೆ. ಅಷ್ಟೇ ಅಲ್ಲ, ಜನರಲ್ಲಿ ಕೂಡ ನಮಗೊಂದು ರಾಷ್ಟ್ರೀಯತೆ ಬೇಕಲ್ವಾ, ನಮ್ಮ ರಾಷ್ಟ್ರದ ಕುರಿತಾದ ಅಭಿಮಾನ ಬೇಕಲ್ವಾ? ಪಹಲ್ಗಾಂವ್ನಲ್ಲಿ ಅಷ್ಟು ನೇತ್ತರು ಆರಿಸಿದಂತಹ ಪಾಪಿ ಪಾಕಿಸ್ತಾನ, ಉಗ್ರರನ್ನ ಪೋಷಿಸಿದ ಪಾಕಿಸ್ತಾನದ ಜೊತೆ ಇಂಥ ಒಂದು ಆಟ ಸರಿನಾ? ನಮ್ಮ ಹೆಣ್ಣು ಮಕ್ಕಳ ಸಿಂಧೂರ ಅಳಿಸಿದ್ದ ಉಗ್ರರು ಎಲ್ಲಿಂದ ಬಂದಿದ್ದು? ಅವ್ರಿಗೆ ಯಾರು ಸಪೋರ್ಟು? ಈ ಕ್ರಿಕೆಟ್ನ ಹಣ ಎಲ್ಲಿ ಹೋಗುತ್ತೆ? ನಮ್ಮ ಪ್ರವಾಸಿಗರ ಸ್ವರ್ಗದಲ್ಲಿ ರಕ್ತ ಹರಿಸಿದಂತಹ ಭಯೋತ್ಪಾದಕರು ಬಂದಿರುವ ನೆಲದ ಜನರ ಜೊತೆ ಆಟ ಬೇಕಾ? ಇನ್ನೂ ಕೂಡ ನಮ್ಮ ಹಸಿ ನೋವುಗಳು ಮಾಸಿಲ್ಲ. ಪಹಲ್ಗಾಂವ್ನ ನೋವುಗಳು ಮಾಸಿಗೆಟ್ಟಾಡೋದಕ್ಕೆ ಹೋಗಿದೆ. ನಮ್ಮ ಭಾರತೀಯರ ರಕ್ತ ಹರಿಸಿದವರ ಜೊತೆ ಇವತ್ತು ಆಟ ಆಡುವಂತ ಪರಿಸ್ಥಿತಿ ಯಾಕೆ ಬಂತು? ಇಷ್ಟು ಬೇಗ ನಾವು ಮರೆಯೋದಕ್ಕೆ ಸಾಧ್ಯನಾ? ಪಾಕಿಸ್ತಾನದ ಜೊತೆ ಇವತ್ತು ಕ್ರಿಕೆಟ್ ಹಣಾಹಣಿಯಂತೆ ಉಗ್ರ ಪೋಷಕ ಪಾಕಿಸ್ತಾನದ ಜೊತೆ ಇಂಥ ಆಟ ಬೇಡ ಅಂತ ರಿಪಬ್ಲಿಕ್ ಅತ್ಯಂತ ಸ್ಪಷ್ಟ ನಿಲುವನ್ನ ತಗೊಂಡಿದೆ. ಅಷ್ಟೇ ಅಲ್ಲ, ಜನರಲ್ಲಿ ಕೂಡ ನಮಗೊಂದು ರಾಷ್ಟ್ರೀಯತೆ ಬೇಕಲ್ವಾ, ನಮ್ಮ ರಾಷ್ಟ್ರದ ಕುರಿತಾದ ಅಭಿಮಾನ ಬೇಕಲ್ವಾ? ಪಹಲ್ಗಾಂವ್ನಲ್ಲಿ ಅಷ್ಟು ನೇತ್ತರು ಆರಿಸಿದಂತಹ ಪಾಪಿ ಪಾಕಿಸ್ತಾನ, ಉಗ್ರರನ್ನ ಪೋಷಿಸಿದ ಪಾಕಿಸ್ತಾನದ ಜೊತೆ ಇಂಥ ಒಂದು ಆಟ ಸರಿನಾ? ನಮ್ಮ ಹೆಣ್ಣು ಮಕ್ಕಳ ಸಿಂಧೂರ ಅಳಿಸಿದ್ದ ಉಗ್ರರು ಎಲ್ಲಿಂದ ಬಂದಿದ್ದು? ಅವ್ರಿಗೆ ಯಾರು ಸಪೋರ್ಟು? ಈ ಕ್ರಿಕೆಟ್ನ ಹಣ ಎಲ್ಲಿ ಹೋಗುತ್ತೆ? ನಮ್ಮ ಪ್ರವಾಸಿಗರ ಸ್ವರ್ಗದಲ್ಲಿ ರಕ್ತ ಹರಿಸಿದಂತಹ ಭಯೋತ್ಪಾದಕರು ಬಂದಿರುವ ನೆಲದ ಜನರ ಜೊತೆ ಆಟ ಬೇಕಾ? ಇನ್ನೂ ಕೂಡ ನಮ್ಮ ಹಸಿ ನೋವುಗಳು ಮಾಸಿಲ್ಲ. ಪಹಲ್ಗಾಂವ್ನ ನೋವುಗಳು ಮಾಸಿಗೆಟ್ಟಾಡೋದಕ್ಕೆ ಹೋಗಿದೆ. ನಮ್ಮ ಭಾರತೀಯರ ರಕ್ತ ಹರಿಸಿದವರ ಜೊತೆ ಇವತ್ತು ಆಟ ಆಡುವಂತ ಪರಿಸ್ಥಿತಿ ಯಾಕೆ ಬಂತು? ಇಷ್ಟು ಬೇಗ ನಾವು ಮರೆಯೋದಕ್ಕೆ ಸಾಧ್ಯನಾ? ಪಾಕಿಸ್ತಾನದ ಜೊತೆ ಇವತ್ತು ಕ್ರಿಕೆಟ್ ಹಣಾಹಣಿಯಂತೆ ಉಗ್ರ ಪೋಷಕ ಪಾಕಿಸ್ತಾನದ ಜೊತೆ ಇಂಥ ಆಟ ಬೇಡ ಅಂತ ರಿಪಬ್ಲಿಕ್ ಅತ್ಯಂತ ಸ್ಪಷ್ಟ ನಿಲುವನ್ನ ತಗೊಂಡಿದೆ. ಅಷ್ಟೇ ಅಲ್ಲ, ಜನರಲ್ಲಿ ಕೂಡ ನಮಗೊಂದು ರಾಷ್ಟ್ರೀಯತೆ ಬೇಕಲ್ವಾ, ನಮ್ಮ ರಾಷ್ಟ್ರದ ಕುರಿತಾದ ಅಭಿಮಾನ ಬೇಕಲ್ವಾ? ಪಹಲ್ಗಾಂವ್ನಲ್ಲಿ ಅಷ್ಟು ನೇತ್ತರು ಆರಿಸಿದಂತಹ ಪಾಪಿ ಪಾಕಿಸ್ತಾನ, ಉಗ್ರರನ್ನ ಪೋಷಿಸಿದ ಪಾಕಿಸ್ತಾನದ ಜೊತೆ ಇಂಥ ಒಂದು ಆಟ ಸರಿನಾ? ನಮ್ಮ ಹೆಣ್ಣು ಮಕ್ಕಳ ಸಿಂಧೂರ ಅಳಿಸಿದ್ದ ಉಗ್ರರು
ಎಲ್ಲಿಂದ ಬಂದಿದ್ದು, ಅವ್ರಿಗೆ ಯಾರು ಸಪೋರ್ಟು, ಈ ಕ್ರಿಕೆಟ್ನ ಹಣ ಎಲ್ಲಿ ಹೋಗುತ್ತೆ? ನಮ್ಮ ಪ್ರವಾಸಿಗರ ಸ್ವರ್ಗದಲ್ಲಿ ರಕ್ತ ಹರಿಸಿದಂತಹ ಭಯೋತ್ಪಾದಕರು ಬಂದಿರುವ ನೆಲದ ಜನರ ಜೊತೆ ಆಟ ಬೇಕಾ? ಇನ್ನೂ ಕೂಡ ನಮ್ಮ ಹಸಿ ನೋವುಗಳು ಮಾಸಿಲ್ಲ. ಪಹಲ್ಗಾಮ್ನ ನೋವುಗಳು ಮಾಸ್ಗೆಟ್ ಆಡೋದಕ್ಕೆ ಹೋಗಿದೆ. ನಮ್ಮ ಭಾರತೀಯರ ರಕ್ತ ಹರಿಸಿದವರ ಜೊತೆ ಇವತ್ತು ಆಟ ಆಡುವಂತ ಪರಿಸ್ಥಿತಿ ಯಾಕೆ ಬಂತು? ಇಷ್ಟು ಬೇಗ ನಾವು ಮರೆಯೋದಕ್ಕೆ ಸಾಧ್ಯನಾ? ಪಾಕಿಸ್ತಾನದ ಜೊತೆ ಇವತ್ತು ಕ್ರಿಕೆಟ್ ಹಣಾಹಣಿಯಂತೆ ಉಗ್ರ ಪೋಷಕ ಪಾಕಿಸ್ತಾನದ ಜೊತೆ ಇಂಥ ಆಟ ಬೇಡ ಅಂತ ರಿಪಬ್ಲಿಕ್ ಅತ್ಯಂತ ಸ್ಪಷ್ಟ ನಿಲುವನ್ನ ತಗೊಂಡಿದೆ. ಅಷ್ಟೇ ಅಲ್ಲ, ಜನರಲ್ಲಿ ಕೂಡ ನಮಗೊಂದು ರಾಷ್ಟ್ರೀಯತೆ ಬೇಕಲ್ವಾ, ನಮ್ಮ ರಾಷ್ಟ್ರದ ಕುರಿತಾದ ಅಭಿಮಾನ ಬೇಕಲ್ವಾ? ಪಹಲ್ಗಾಮ್ನಲ್ಲಿ ಅಷ್ಟು ನೆತ್ತರು ಆರಿಸಿದಂತಹ ಪಾಪಿ ಪಾಕಿಸ್ತಾನ, ಉಗ್ರರನ್ನ ಪೋಷಿಸಿದ ಪಾಕಿಸ್ತಾನದ ಜೊತೆ ಇಂಥ ಒಂದು ಆಟ ಸರಿನಾ? ನಮ್ಮ ಹೆಣ್ಣು ಮಕ್ಕಳ ಸಿಂಧೂರ ಅಳಿಸಿದ್ದ ಉಗ್ರರು ಎಲ್ಲಿಂದ ಬಂದಿದ್ದು, ಅವ್ರಿಗೆ ಯಾರು ಸಪೋರ್ಟು, ಈ ಕ್ರಿಕೆಟ್ನ ಹಣ ಎಲ್ಲಿ ಹೋಗುತ್ತೆ? ನಮ್ಮ ಪ್ರವಾಸಿಗರ ಸ್ವರ್ಗದಲ್ಲಿ ರಕ್ತ ಹರಿಸಿದಂತಹ ಭಯೋತ್ಪಾದಕರು ಬಂದಿರುವ ನೆಲದ ಜನರ ಜೊತೆ ಆಟ ಬೇಕಾ? ಇನ್ನೂ ಕೂಡ ನಮ್ಮ ಹಸಿ ನೋವುಗಳು ಮಾಸಿಲ್ಲ. ಪಹಲ್ಗಾಮ್ನ ನೋವುಗಳು ಮಾಸ್ಗೆಟ್ ಆಡೋದಕ್ಕೆ ಹೋಗಿದೆ. ನಮ್ಮ ಭಾರತೀಯರ ರಕ್ತ ಹರಿಸಿದವರ ಜೊತೆ ಇವತ್ತು ಆಟ ಆಡುವಂತ ಪರಿಸ್ಥಿತಿ ಯಾಕೆ ಬಂತು? ಇಷ್ಟು ಬೇಗ ನಾವು ಮರೆಯೋದಕ್ಕೆ ಸಾಧ್ಯನಾ? ಪಾಕಿಸ್ತಾನದ ಜೊತೆ ಇವತ್ತು ಕ್ರಿಕೆಟ್ ಹಣಾಹಣಿಯಂತೆ ಉಗ್ರ ಪೋಷಕ ಪಾಕಿಸ್ತಾನದ ಜೊತೆ ಇಂಥ ಆಟ ಬೇಡ ಅಂತ ರಿಪಬ್ಲಿಕ್ ಅತ್ಯಂತ ಸ್ಪಷ್ಟ ನಿಲುವನ್ನ ತಗೊಂಡಿದೆ. ಅಷ್ಟೇ ಅಲ್ಲ, ಜನರಲ್ಲಿ ಕೂಡ ನಮಗೊಂದು ರಾಷ್ಟ್ರೀಯತೆ ಬೇಕಲ್ವಾ, ನಮ್ಮ ರಾಷ್ಟ್ರದ ಕುರಿತಾದ ಅಭಿಮಾನ ಬೇಕಲ್ವಾ? ಪಹಲ್ಗಾಮ್ನಲ್ಲಿ ಅಷ್ಟು ನೆತ್ತರು ಆರಿಸಿದಂತಹ ಪಾಪಿ ಪಾಕಿಸ್ತಾನ, ಉಗ್ರರನ್ನ ಪೋಷಿಸಿದ ಪಾಕಿಸ್ತಾನದ ಜೊತೆ ಇಂಥ ಒಂದು ಆಟ ಸರಿನಾ? ನಮ್ಮ ಹೆಣ್ಣು ಮಕ್ಕಳ ಸಿಂಧೂರ ಅಳಿಸಿದ್ದ ಉಗ್ರರು ಎಲ್ಲಿಂದ ಬಂದಿದ್ದು, ಅವ್ರಿಗೆ ಯಾರು ಸಪೋರ್ಟು, ಈ ಕ್ರಿಕೆಟ್ನ ಹಣ ಎಲ್ಲಿ ಹೋಗುತ್ತೆ? ನಮ್ಮ ಪ್ರವಾಸಿಗರ ಸ್ವರ್ಗದಲ್ಲಿ ರಕ್ತ ಹರಿಸಿದಂತಹ ಭಯೋತ್ಪಾದಕರು ಬಂದಿರುವ ನೆಲದ ಜನರ ಜೊತೆ ಆಟ ಬೇಕಾ? ಇನ್ನೂ ಕೂಡ ನಮ್ಮ ಹಸಿ ನೋವುಗಳು ಮಾಸಿಲ್ಲ. ಪಹಲ್ಗಾಮ್ನ ನೋವುಗಳು ಮಾಸ್ಗೆಟ್ ಆಡೋದಕ್ಕೆ ಹೋಗಿದೆ. ನಮ್ಮ ಭಾರತೀಯರ ರಕ್ತ ಹರಿಸಿದವರ ಜೊತೆ ಇವತ್ತು ಆಟ ಆಡುವಂತ ಪರಿಸ್ಥಿತಿ ಯಾಕೆ ಬಂತು? ಇಷ್ಟು ಬೇಗ ನಾವು ಮರೆಯೋದಕ್ಕೆ ಸಾಧ್ಯನಾ? ಪಾಕಿಸ್ತಾನದ ಜೊತೆ ಇವತ್ತು ಕ್ರಿಕೆಟ್ ಹಣಾಹಣಿಯಂತೆ ಉಗ್ರ ಪೋಷಕ ಪಾಕಿಸ್ತಾನದ ಜೊತೆ ಇಂಥ ಆಟ ಬೇಡ ಅಂತ ರಿಪಬ್ಲಿಕ್ ಅತ್ಯಂತ ಸ್ಪಷ್ಟ ನಿಲುವನ್ನ ತಗೊಂಡಿದೆ. ಅಷ್ಟೇ ಅಲ್ಲ, ಜನರಲ್ಲಿ ಕೂಡ ನಮಗೊಂದು ರಾಷ್ಟ್ರೀಯತೆ ಬೇಕಲ್ವಾ, ನಮ್ಮ ರಾಷ್ಟ್ರದ ಕುರಿತಾದ ಅಭಿಮಾನ ಬೇಕಲ್ವಾ? ಪಹಲ್ಗಾಮ್ನಲ್ಲಿ ಅಷ್ಟು ನೆತ್ತರು ಆರಿಸಿದಂತಹ ಪಾಪಿ ಪಾಕಿಸ್ತಾನ, ಉಗ್ರರನ್ನ ಪೋಷಿಸಿದ ಪಾಕಿಸ್ತಾನದ ಜೊತೆ ಇಂಥ ಒಂದು ಆಟ ಸರಿನಾ? ನಮ್ಮ ಹೆಣ್ಣು ಮಕ್ಕಳ ಸಿಂಧೂರ ಅಳಿಸಿದ್ದ ಉಗ್ರರು ಎಲ್ಲಿಂದ ಬಂದಿದ್ದು, ಅವ್ರಿಗೆ ಯಾರು ಸಪೋರ್ಟು, ಈ ಕ್ರಿಕೆಟ್ನ ಹಣ ಎಲ್ಲಿ ಹೋಗುತ್ತೆ? ನಮ್ಮ ಪ್ರವಾಸಿಗರ ಸ್ವರ್ಗದಲ್ಲಿ ರಕ್ತ ಹರಿಸಿದಂತಹ ಭಯೋತ್ಪಾದಕರು ಬಂದಿರುವ ನೆಲದ ಜನರ ಜೊತೆ ಆಟ ಬೇಕಾ? ಇನ್ನೂ ಕೂಡ ನಮ್ಮ ಹಸಿ ನೋವುಗಳು ಮಾಸಿಲ್ಲ. ಪಹಲ್ಗಾಮ್ನ ನೋವುಗಳು